ನಮ್ಮ ಅಮ್ಮಂಗೆ ಎಕ್ಸಸೈಸ್ ಮಾಡಕ್ಕೆ 2 ಡಂಬಲ್ ತಗೊಬರೋಣ ಅಂತ ಗುಜರಿ ಹತ್ರ ಹೋಗಿದ್ವಿ. ಅಲ್ಲಿ 2 ಅಂಕಲ್ಸ್ ಸಿಕ್ಬಿಟ್ಟು ಈ ವಯಸ್ಸಲ್ಲಿ ಇದೆಲ್ಲ ಯಾಕೆ ಬೇಕು ನಿಮ್ಗೆ ಅಂತ ಕೇಳಿದ್ರು. ಆ ಅಂಕಲ್ ಕೈಯಲ್ಲಿ ಸಿಗರೇಟ್, ಜೋಬಲ್ ಗುಟ್ಕಾ, ಅವ್ರ ವರ್ಕೌಟ್ ಬಗ್ಗೆ ಮಾತಾಡಕ್ ಬರ್ತಿದ್ದಾರೆ. ಆಕ್ಚುಲಿ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸ್ ಇಂಪಾರ್ಟೆಂಟ್ ಇರೋದೇ ಏಜ್ ಆಗಿರೋರ್ಗೆ. ಯಾಕಂದ್ರೆ 30 ವರ್ಷ ಆದ್ಮೇಲೆ ಮಸಲ್ ಮತ್ತೆ ಬೋನ್ ಡೆನ್ಸಿಟಿ ಕಮ್ಮಿ ಹಾಕೊಂಡ್ ಬರುತ್ತೆ. ಅದನ್ನ ಮೇಂಟೈನ್ ಮಾಡಬೇಕು. ಎಕ್ಸಸೈಸ್ ಮಾಡಿದ ತಕ್ಷಣ ಏನು ಇಶ್ಯೂಸೇ ಬರಲ್ಲ ಅಂತ ಹೇಳಕ್ಕಾಗಲ್ಲ, ಬಟ್ ಪ್ರಾಬಬಿಲಿಟಿ ಕಮ್ಮಿ ಆಗುತ್ತೆ. ಹಂಗೇನಾದ್ರು ಇಶ್ಯೂಸ್ ಬಂದ್ರೂ ಬಾಡಿ ಆ ಇಶ್ಯೂನ ತಡ್ಕೊಂಡು ರಿಕವರ್ ಆಗೋ ಕೆಪಾಬಿಲಿಟಿ ಜಾಸ್ತಿ ಇರುತ್ತೆ. ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ ಮಾತಾಡ್ತಿಲ್ಲ, ಮೆಂಟಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾರೆ ಅವರು. ಮತ್ತೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ, ಹಾಸ್ಪಿಟಲ್ಗೆಲ್ಲ ಅವರೇ ಹೋಗ್ತಾರೆ, ಅವರೇ ಬರ್ತಾರೆ. ಈ ಹಾಸ್ಪಿಟ್ಲೇ ಬೇಕಾಗಿಲ್ಲ ಗುರು. ಫಿಟ್ ಆಗಿ ಇದ್ಬಿಟ್ರು ಅಂದ್ರೆ ಅವ್ರಿಗೆ ಇಶ್ಯೂಸೇ ಬರಲ್ಲ, ಅರ್ಧ ಇಶ್ಯೂಸ್ ಬರಲ್ಲ. ಈ BP ಶುಗರ್ ಎಲ್ಲ ಕಂಟ್ರೋಲಲ್ಲಿ ಬಂದ್ಬಿಡುತ್ತೆ. ಮಂಡಿ ನೋವು, ಸೊಂಟ ನೋವು, ಕತ್ ನೋವು, ಬೆನ್ನು ನೋವು, ಇದೆಲ್ಲ ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಬಿಕಾಸ್ ಮಸಲ್ ಬೋನ್ ಸ್ಟ್ರಾಂಗ್ ಇದ್ರೆ ಏನಕ್ಕೆ ಬರುತ್ತೆ ಆ ಪ್ರಾಬ್ಲಮ್ಸ್? ವೇಟ್ ಲಿಫ್ಟ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಫ್ಯಾಮಿಲಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಯೋಚನೆ ಮಾಡಿ.